Hi dear students. Yes, in the previous video we were discussing about the first question of 4 marks of microeconomics, that is central problems of an economy. Central problems of an economy ತಿಳ್ಕೊಂಡಿದ್ದಾಯ್ತು. Next thing, the different types of economic system. ಯಾವ್ದು ಬರುತ್ತೆ economic system ಅಂತ ನೋಡೋಣ. There are actually 3 economic systems are there. ಯಾವ್ದು ಅದರಲ್ಲಿ ಮೊದಲನೇದು ನಿಮಗೆ, the first one is centrally planned economy. The first important type of economic system of any country, ಯಾವುದೇ country ತಗೊಂಡ್ರು ಅಷ್ಟೇ, we can classify it into 3 economic systems. ಅದರಲ್ಲಿ first one, that is centrally planned economy, and the second one market economy, and the last one is mixed economy. Mixed economy will be asking only for 2 or 1 mark or 2 marks questions ಅಷ್ಟೇ. But the centrally planned economy and the market economy, these two are very important for 4 marks. Let me explain you first one, that is centrally planned economy. Name only says that centrally planned ಅಂದ್ರೆ which are all the economic decisions, ಇರೋ ಬರೋ ಎಲ್ಲ ಎಕನಾಮಿಕ್ ಡಿಸಿಷನ್ಸ್ನು ತಗೊಳ್ಳೋದು ಯಾರು ಅಂತಂದ್ರೆ that is the government. ಗೊತ್ತಾಗ್ತಿದೆ ಅಲ್ವಾ? ಸೊ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಇಸ್ ನಥಿಂಗ್ ಬಟ್ all the major decisions are taken by the central government. It is nothing but it is the type of economic system where all the economic decisions are taken by the central government and all the economic activities are controlled and managed by the central government. I mean, government ಅಂತ ಬರೆದ್ರೆ ಸಾಕು, ಸೆಂಟ್ರಲ್ ಗವರ್ನಮೆಂಟ್ ಅಂತಾನೆ ಮೆನ್ಷನ್ ಮಾಡ್ಬೇಕಂತ ಏನಿಲ್ಲ. ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗವರ್ನಮೆಂಟ್ ಅಂಡ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಗವರ್ನಮೆಂಟ್ ಓನ್ಲಿ. ಹಾಗಾದ್ರೆ ಈ ತರ ಎಕನಾಮಿಕ್ ಸಿಸ್ಟಮ್ಸ್ ನ ಫಾಲೋ ಮಾಡೋ ಕಂಟ್ರಿಗಳು ಯಾವ್ದು ಹಂಗಾದ್ರೆ ಎಕ್ಸಾಂಪಲ್ ಯಾವ್ದಾದ್ರೆ 2 ಎಕ್ಸಾಂಪಲ್ ಬರೆದ್ರೆ ಸಾಕು. ಈ ತರದ್ ಫಾಲೋ ಮಾಡೋದು ಯಾವ್ದು ಅಂತಂದ್ರೆ ದ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ನಾರ್ತ್ ಕೊರಿಯಾ, ಚೈನಾ, ಕ್ಯೂಬಾ. ಇದನ್ನ ಎಕ್ಸಾಂಪಲ್ಗಳು ಕೊಡ್ಬೋದು. ಈ ತರ ದೇಶಗಳಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗವರ್ನಮೆಂಟ್ ಓನ್ಲಿ. ಎಲ್ಲ ಗವರ್ನಮೆಂಟೇ ತಗೋತಾ ಇರುತ್ತೆ. ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್? ಏನೇನ್ ಫೀಚರ್ಸ್ ಇರ್ಬೋದು ಇದರಲ್ಲಿ ಅಂತಂದ್ರೆ, ಇದರಲ್ಲಿ ಮೊದಲನೇದೇ ಇರೋದು ದಟ್ ಈಸ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗವರ್ನಮೆಂಟ್. ದ ಫಸ್ಟ್ ಫೀಚರ್, as I already told, in the meaning itself it is there. ಏನಂತ? all the decisions are taken by the government. that is the first feature. ಗೊತ್ತಾಗ್ತಿದೆ ಅಲ್ವಾ? ಎಲ್ಲ ಡಿಸಿಷನ್ಸ್ನು ಇಲ್ಲಿ ತಗೊಳ್ಳೋದು ಯಾರಾಗಿರ್ತಾರೆ? ಗವರ್ನಮೆಂಟೇ ತಗೋತಾ ಇರ್ತಾರೆ. ಅಂಡ್ ದ ಮೋಟಿವ್, ಏನ್ ಮೋಟಿವ್ ಇರ್ಬೋದು? ನೆಕ್ಸ್ಟ್ ಫೀಚರ್ ಮೋಟಿವ್ ಏನಿರ್ಬೋದು? ಮೋಟಿವ್ ಇನ್ ದ ಸೆನ್ಸ್ ಏನಕ್ಕೋಸ್ಕರ ಈ ತರ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ರೆ, ವಾಟ್ ಎಂಕರೇಜಸ್ ದೆಮ್ ಟು ಅಡಾಪ್ಟ್ ದಿಸ್ ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂತಂದ್ರೆ, ದ ಮೇನ್ ಮೋಟಿವ್ ಇಸ್ ವೆಲ್ಫೇರ್, ಸೋಷಿಯಲ್ ಅಂಡ್ ಎಕನಾಮಿಕ್ ವೆಲ್ಫೇರ್. ಏನಂಗಂದ್ರೆ ವೆಲ್ಫೇರ್ ಏನ್ ಸರ್ ಇದು? ವೆಲ್ಫೇರ್ ಅಂತಂದ್ರೆ ವೆಲ್ ಬೀಯಿಂಗ್ ಆಫ್ ಪೀಪಲ್. ಎಲ್ಲ ಜನಗಳು ಸಖತ್ತಾಗಿ ಖುಷಿಯಾಗಿ ಸಂತೋಷವಾಗಿದ್ದಾರಾ, ಅದೇ ನಿಮ್ಗೆ ವೆಲ್ಫೇರ್ ಅಂತ ಕರೆಯೋದು ನಾವು ಅದನ್ನ. ವೆಲ್ ಬೀಯಿಂಗ್ ಆಫ್ ಪೀಪಲ್, ಎಲ್ಲ ಚೆನ್ನಾಗಿದ್ದಾರಾ ಅಂತ. ಸೊ ವೆಲ್ ಬೀಯಿಂಗ್ ಆಫ್ ಪೀಪಲ್, ದ ಮೇನ್ ಇಂಟೆನ್ಷನ್, ದ ಮೇನ್ ಮೋಟಿವ್ ಆಫ್ ದಿ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಏನಂತಂದ್ರೆ ಸೋಷಿಯಲ್ ವೆಲ್ಫೇರ್, ವೆಲ್ ಬೀಯಿಂಗ್ ಆಫ್ ಪೀಪಲ್. ಅಂದ್ರೆ ಪ್ರೊವೈಡಿಂಗ್ ಸರ್ವಿಸ್ ಇಸ್ ದ ಮೇನ್ ಮೋಟಿವ್, ನಾಟ್ ಮೇಕಿಂಗ್ ಪ್ರಾಫಿಟ್. ಪ್ರಾಫಿಟ್ ಬೇಕಾಗಿಲ್ಲ ಇವ್ರಿಗೆ, ಜನಗಳಿಗೆ ಯೋಗಕ್ಷೇಮ ಅಷ್ಟೇ ಇಂಪಾರ್ಟೆಂಟ್. ವಿಚ್ ಮೀನ್ಸ್ their well-being of people is very important here. that is the main motive. this is the second feature. ಇದಾದ್ಮೇಲೆ ಗವರ್ನಮೆಂಟ್ ಎಲ್ಲ ಡಿಸಿಷನ್ಸ್ ತಗೋತಿರುತ್ತೆ ಅಂತ ಹೇಳಿದೆ. ಅಂಡ್ ದೇರ್ ಮೇನ್ ಇಂಟೆನ್ಷನ್ ಇಸ್ ನಾಟ್ ಮೇಕಿಂಗ್ ಪ್ರಾಫಿಟ್, ಗಿವಿಂಗ್ ಸರ್ವಿಸಸ್, ವೆಲ್ಫೇರ್ ಆಫ್ ದಿ ಪೀಪಲ್ ಅಂತ ಹೇಳಿದೆ. ನೆಕ್ಸ್ಟ್ ಥಿಂಗ್ ನಿಮ್ಗೆ ಇಂಪಾರ್ಟೆಂಟ್ ಫೀಚರ್ ಬರೋದು ಇದರಲ್ಲಿ, ಕಾಂಪಿಟೇಷನ್ ಯಾವ ತರ ಇರುತ್ತೆ ಅಂತ. ದೇರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್. ಈ ತರ ಟೈಪ್ ಆಫ್ ಮಾರ್ಕೆಟ್ ಅಲ್ಲಿ ದೇರ್ ವಿಲ್ ಬಿ ನೋ ಕಾಂಪಿಟೇಷನ್. ಯಾಕೆ ಅಂತಂದ್ರೆ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗವರ್ನಮೆಂಟ್ ಓನ್ಲಿ. ಎಲ್ಲ ಗವರ್ನಮೆಂಟೇ ತಗೊಳ್ಳೋದ್ರಿಂದ ಸೊ ವಾಟ್ ಈಸ್ ದ ನೀಡ್ ಆಫ್ ಕಾಂಪಿಟೇಷನ್ ಇಯರ್? ಕಾಂಪಿಟೇಷನ್ಗೆ ಇಲ್ಲಿ ಜಾಗನೇ ಇಲ್ಲ, ಎಲ್ಲ ಗವರ್ನಮೆಂಟ್ ನೋಡ್ಕೊಳ್ಳುತ್ತೆ. ದೇರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್. ನಾನ್ ಕಾಂಪಿಟೇಟಿವ್ ಅಂತ ಹೇಳ್ಬೋದು ಬೇಕಾದ್ರೆ, ಇಲ್ಲಿ ಕಾಂಪಿಟೇಷನ್ ಇರಲ್ಲ ಅಂತ. ಅಂಡ್ ದ 3 ಪ್ರಾಬ್ಲಮ್ಸ್ ಹೇಳಿದ್ದೆ ನೆನ್ನೆ ಇನ್ ದ ಪ್ರೀವಿಯಸ್ ಕ್ಲಾಸ್. ನಾನು ನಿಮಗೆ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಹೇಳಿದ್ದೆ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಅದಕ್ಕೆ ಸೊಲ್ಯೂಷನ್ ಹೆಂಗೆ ಸಿಗುತ್ತಾಗಾದ್ರೆ, all the solutions will be provided by government again, not private. ಗವರ್ನಮೆಂಟೇ ಇಲ್ಲಿ ಅವ್ರಿಗೆಲ್ಲರಿಗೂ ಸೊಲ್ಯೂಷನ್ಸ್ ಕೊಡೋದು ಗವರ್ನಮೆಂಟೇ ನಿಮಗೆ ಆಲ್ ದ 3 ಪ್ರಾಬ್ಲಮ್ಸ್ಗೂ. ಏನೇನಾಗಾದ್ರೆ ಯಾವ ತರ ಸೊಲ್ಯೂಷನ್ ಸಿಗುತ್ತೆ? ವಾಟ್ ಟು ಪ್ರೊಡ್ಯೂಸ್, ದ ಫಸ್ಟ್ ಪ್ರಾಬ್ಲಮ್. ಯಾವ ತರ ಸೊಲ್ಯೂಷನ್ ಸಿಗ್ಬೋದು? ಹಿಯರ್ ಅಂಡರ್ ದ ವಾಟ್ ಟು ಪ್ರೊಡ್ಯೂಸ್ ಪ್ರಾಬ್ಲಮ್, ದೇ ವಿಲ್ ಪ್ರೊಡ್ಯೂಸ್ ಓನ್ಲಿ ದೋಸ್ ಗೂಡ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ದ ಸೊಸೈಟಿ, ಬಿಕಾಸ್ ದೇರ್ ಮೈನ್ ಇಂಟೆನ್ಷನ್ ಇಸ್ ಸೋಷಿಯಲ್ ವೆಲ್ಫೇರ್, ನಾಟ್ ಮೇಕಿಂಗ್ ಪ್ರಾಫಿಟ್. ಪ್ರಾಫಿಟ್ ಬೇಕಾಗಿಲ್ಲ ಇವ್ರಿಗೆ. ಸೊ ಹಾಗಾಗಿ ಯಾವ ತರ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ? ದೇ ವಿಲ್ ಓನ್ಲಿ ಪ್ರೊಡ್ಯೂಸ್ ದೋಸ್ ಗೂಡ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ದ ಸೊಸೈಟಿ. ಜನಗಳಿಗೆ ಯಾವ್ದು ಇಂಪಾರ್ಟೆಂಟು ಆ ಟೈಮಲ್ಲಿ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾರೆ ಇವರು, ಬೇರೆದನ್ನೆಲ್ಲ ಪ್ರೊಡ್ಯೂಸ್ ಮಾಡಕ್ ಹೋಗಲ್ಲ. ಸೊ ಅಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಯ್ತು, ವಾಟ್ ಟು ಪ್ರೊಡ್ಯೂಸ್. ಸೆಕೆಂಡ್ ಪ್ರಾಬ್ಲಮ್, ಹೌ ಟು ಪ್ರೊಡ್ಯೂಸ್, ಹೆಂಗ್ ಪ್ರೊಡ್ಯೂಸ್ ಮಾಡೋದು ಅಂತ. ದೇರ್ ಆರ್ 2 ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್.
ದಟ್ ಈಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಆ್ಯಂಡ್ ದ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಇವೆರಡರಲ್ಲಿ ಯಾವುದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಯಾವುದನ್ನ ಅಡಾಪ್ಟ್ ಮಾಡ್ಕೊಬೋದು ಇಲ್ಲಿ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಲಿ ಅಂತಂದರೆ, ಅಗೇನ್ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್. ಲೈಕ್ ಇಫ್ ದ ಕಂಟ್ರಿ ಇಸ್ ಅಬಂಡೆಂಟ್ ಇನ್ ಪಾಪ್ಯುಲೇಷನ್, ಸಿಕ್ಕಾಬಟ್ಟೆ ಪಾಪ್ಯುಲೇಷನ್ ಇದೆ ಆ ಕಂಟ್ರಿಲಿ ಅಂತ ಅನ್ಕೊಂಡ್ರೆ, ಲೈಕ್ ಚೈನಾ, ದೇ ವಿಲ್ ಅಡಾಪ್ಟ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ಯಾಕೆ ಅಂತಂದರೆ ದೇ ಕ್ಯಾನ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂದರೆ ಗೊತ್ತಿದೆ ನಿಮ್ಗೆ, ಆಲ್ರೆಡಿ ಹೇಳ್ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಏನಂತ, ಯೂಸಿಂಗ್ ಮೋರ್ ಲೇಬರ್ಸ್ ರಾದರ್ ದ್ಯಾನ್ ಮೆಷಿನ್ಸ್. ಮೆಷಿನ್ಸ್ಗಿಂತ ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡ್ತಾರೆ ಅಂತ. ಸೊ ದಟ್ ಇಫ್ ದೇರ್ ಅಬಂಡೆಂಟ್ ಇನ್ ವಾಟ್ ಇಸ್ ದಟ್ ಪಾಪ್ಯುಲೇಷನ್, ಜಾಸ್ತಿ ಜನ ಇದೆ, ಅಬಂಡೆಂಟ್ ಅಂದರೆ ಜಾಸ್ತಿ ಇದೆ ಅಂತ, ಹ್ಯೂಜ್ ಇದೆ ಅಂತ. ಆ ಥರ ಏನಾದ್ರು ಜಾಸ್ತಿ ಪಾಪ್ಯುಲೇಷನ್ ಇತ್ತು ಅಂತಂದರೆ ದೇ ವಿಲ್ ಅಡಾಪ್ಟ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ಆನ್ ದ ಅದರ್ ಹ್ಯಾಂಡ್, ಇಫ್ ದೇ ಆರ್ ಲೆಸ್ ಪಾಪ್ಯುಲೇಟೆಡ್ ಕಂಟ್ರಿ, ತುಂಬ ಕಡಿಮೆ ಇತ್ತು ಪಾಪ್ಯುಲೇಷನ್ ಅಂತಂದರೆ ದೇ ವಿಲ್ ಅಡಾಪ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಅಂದರೆ ದೇ ವಿಲ್ ಯೂಸ್ ಮೋರ್ ಮೆಷಿನ್ಸ್ ದ್ಯಾನ್ ಲೇಬರ್ಸ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಎರಡನೇ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಇನ್ನು ಮೂರನೇ ಪ್ರಾಬ್ಲಮ್ ನಿಮಗೆ, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ಅಂತ. ಆಬ್ವಿಯಸ್ಲಿ ದೇರ್ ಮೈನ್ ಮೋಟಿವ್ ಏನು, ಸೋಷಿಯಲ್ ವೆಲ್ಫೇರ್, ಜನಗಳಿಗೆ ಸರ್ವಿಸ್ ಕೊಡೋದು. ಆಬ್ವಿಯಸ್ಲಿ ದೇ ವಿಲ್ ಪ್ರೊಡ್ಯೂಸ್ ಫಾರ್ ದ ಪುವರ್ ಪೀಪಲ್, ನಾಟ್ ಫಾರ್ ದ ರಿಚ್. ಪುವರ್ಗೋಸ್ಕರ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ ನಿಮಗೆ, ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಗೆ ಬೆಸ್ಟ್ ಎಕ್ಸಾಂಪಲ್ ಏನು, ಚೈನಾ. ಒನ್ ಆಫ್ ದ ಎಕ್ಸಾಂಪಲ್. ಚೈನಾ ಮೇಡ್ ಪ್ರಾಡಕ್ಟ್ಗಳು ಗೊತ್ತಲ್ಲ ನಿಮಗೆ, ಕಡಿಮೆ ಪ್ರೈಸಲ್ಲಿ ಸಿಗೋದು ನಮಗೆಲ್ಲ, ಹೌದಲ್ವಾ. ಸೊ ದಟ್ ದೇ ವಿಲ್ ಪ್ರೊಡ್ಯೂಸ್ ಫಾರ್ ದ ಪುವರ್ ಪೀಪಲ್. ದೇರ್ ಮೇನ್ ಇಂಟೆನ್ಷನ್ ಇಸ್ ಟು ಪ್ರೊವೈಡ್ ಸರ್ವಿಸಸ್, not making profit. So this is how all the three problems will be solved under the centrally planned economy. Centrally planned economy is also known as socialistic economy. ಇದನ್ನು socialistic ಅಂತಾನು ಕರಿತೀವಿ. So this is about the centrally planned economy, guys. ತುಂಬ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಓದ್ಕೊಳ್ಳಿ. In the next video I will explain about the market economy. Thank you, guys.